in the skies, took a step into the limelight. Feeling one with the truth that I'll be out chasing them. I'm a killer when I lose, there ain't no escaping. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ತುಂಬಾ ಇಂಪಾರ್ಟೆಂಟ್ ವ್ಲಾಗ್ ಒಂದು ಮಾಡ್ತಾ ಇದೀನಿ, ಯಾಕಂದ್ರೆ ತುಂಬಾ ದಿನದಿಂದ ಪೆಂಡಿಂಗ್ ಇದೆ ವ್ಲಾಗ್ ಇದು. ಸೊ ಇವತ್ತು ವ್ಲಾಗ್ ಏನಂದ್ರೆ ಸ್ಪೆಷಲು, ಯಾರು ಮಾಡಿರಲ್ಲ ಅನ್ಸುತ್ತೆ, ಮಾಡಿರ್ಬೋದು, ಬಟ್ ನಾನು ಇವತ್ತು ಈ ತರ ಡಿಫ್ರೆನ್ಸ್ ಕೊಟ್ಟಿರೋ ಅಂತ ವ್ಲಾಗ್ ನೋಡಿಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು, ದಿಸ್ ಇಸ್ ಆಲ್ಸೋ ಅನ್ ಇಂಟರ್ಸೆಪ್ಟರ್ ಕನ್ವರ್ಟೆಡ್ ಇಂಟು ಅ GT. ಇದು ನನ್ನ ಫ್ರೆಂಡ್ ಗಾಡಿ, ಈ ಇಂಟರ್ಸೆಪ್ಟರ್ ಬಂದು ನಂದು. ಸೊ ಇದು ಶೋರೂಮ್ ಮೇಂಟೈನ್ಡ್ ಗಾಡಿ, ಅಂಡ್ ಮೋರ್ ಓವರ್ ದಿಸ್ ಇಸ್ ಕೆಪ್ಟ್ ಆಸ್ ಮಚ್ ಆಸ್ ಪಾಸಿಬಲ್ ಆಸ್ ಸ್ಟಾಕ್. ನಾವು ಜಾಸ್ತಿ ಏನು ಇದಕ್ಕೆ ಮಾಡಿಫಿಕೇಶನ್ ಮಾಡಕ್ ಹೋಗಿಲ್ಲ. ಆದ್ರೆ ಈ ಗಾಡಿ ಇದೆಯಲ್ಲ, ಟುಡೇ ದ ಟಾಪಿಕ್ ಇಸ್ ಅಬೌಟ್ ದಿಸ್ ಬೈಕ್. ಸೊ ದಿಸ್ ಇಸ್ ಆನ್ ಇಂಟರ್ಸೆಪ್ಟರ್ ವಿಚ್ ವಾಸ್ 2022 ಮಾಡೆಲ್, ಏನೋ ಶತ 2022 ಮಾಡಲ್ ಇದು. ಅಂಡ್ ವಿತ್ ದ ಬೈಕ್ಸ್ ಪ್ರೈಸ್ ಇಸ್ ಓನ್ಲಿ 2,45,000. Now the most interesting part, how much have we spent on the bike? So I'll start revealing the prices. ಸೊ ಇವಾಗ ಆವಾಗಲೇ ಹೇಳ್ದಂಗೆ ಬೈಕದು ಎಷ್ಟು ಮಾಡಿಫಿಕೇಶನ್ಸ್ ಮಾಡಿದೀವಿ, ಟೋಟಲ್ ಆಗಿ ಎಷ್ಟು ಸ್ಪೆಂಡ್ ಮಾಡಿದೀವಿ ಅಂತ ಇವಾಗ ಮಾತಾಡೋಣ. ಸೊ ಒಂದು ನೋಟ್ ಮಾಡ್ಕೊಳ್ಳಿ, ಮಿಸ್ ಆಗ್ಬಿಡುತ್ತೆ ಅಂತ. ಸೊ ಸ್ಟಾರ್ಟಿಂಗ್ ನಾನು ಇಲ್ಲಿ ಒಂದು 2-3 ಫೋಟೋ ಹಾಕ್ತೀನಿ. ಈ ಗಾಡಿ ಸ್ಟಾರ್ಟಿಂಗ್ ನಾವ್ ತಗೊಂಡಾಗ ಹೆಂಗಿತ್ತು ಅನ್ನೋದು ಹಾಕ್ತೀನಿ. ಇವಾಗ ನಾವು ಮಾಡಿರೋದು ನಿಮ್ ಕಣ್ಮುಂದೆ ಇದೆ. ಸೊ ಫಸ್ಟ್ ಬೈಕ್ ಕ್ಲಿಪ್ಸ್ ಅಂಡ್ ಇವಾಗ ಬೈಕ್ ಕ್ಲಿಪ್ಸ್ ಹಾಕಿರ್ತೀನಿ, ನೋಡ್ಕೊಳ್ರಿ. ಅಂಡ್ ಲೆಟ್ ಸ್ಟಾರ್ಟ್ ವಿತ್ ದ ಬೈಕ್ಸ್ ಮಾಡಿಫಿಕೇಶನ್. ಫಸ್ಟ್ ಮೇಜರ್ ಮಾಡಿಫಿಕೇಶನ್ ಅಂದ್ರೆ ಎಕ್ಸಾಸ್ಟ್. ಸೊ ಎಕ್ಸಾಸ್ಟ್ ಬಂದು SS ಮೋಟೋಕಾರ್ಪ್ ಇರೋದು 2:2 ಎಕ್ಸಾಸ್ಟ್. ಅದು 36K ಟೋಟಲ್ ಪ್ರೈಸ್, ಅದರದ್ದು 36,000 ಏನೋ ಇದೆ. ಆಮೇಲೆ ನೆಕ್ಸ್ಟ್ ಬಂದು ಮ್ಯಾಟ್ PPF ಇದ್ರಲ್ಲಿ ಬಂದು 19K. ಯಾಕಂದ್ರೆ ನಾರ್ಮಲ್ PPF ಎಲ್ಲ ಬೇಗ ಆಗ್ಬಿಡುತ್ತೆ, ಬಟ್ ಮ್ಯಾಟ್ PPF ಇಸ್ ಪ್ರಿಟಿ ಎಕ್ಸ್ಪೆನ್ಸಿವ್. ಸೊ ಅದು 19K ಆಯ್ತು. ನೆಕ್ಸ್ಟ್ ಟೈಲ್ ಕಟ್. ಸೊ ನಾವು ಇದರಲ್ಲಿ ಟೈಲ್ ನ ಫುಲ್ ಲೈಕ್ ಡೀಟೇಲ್ ಮಾಡ್ಬಿಟ್ಟು, ಅಂಡ್ ವಿ ಹ್ಯಾವ್ ಗಾಟ್ ದಿಸ್ ಲೈಟ್ಸ್ ಆನ್ ದಿಸ್. ಸೊ ಇದು ಬಂದು 2K ಏನೋ ಅಷ್ಟೇ ಆಗಿದೆ ಲೈಟ್ಸ್ ಎಲ್ಲ ಸೇರಿ. ಆಕ್ಚುಲಿ ಇವಾಗ ನಿಮ್ ಇಮಿಡಿಯೇಟ್ ಕಂಪ್ಯಾರಿಸನ್ ತೋರಿಸ್ಬೇಕಂದ್ರೆ ನೋಡಿ, ಈ ತರ ಇರುತ್ತದು. ಸೊ ಈ ತರ ಇರೋದ್ನ ನಾವು ಆ ಲೆವೆಲ್ ಮಾಡಿರೋದು. ಸೊ ಫುಲ್ ಲೈಟು ಇದೆಲ್ಲ ಬರುತ್ತೆ. ಸೊ ಅದನ್ನೆಲ್ಲ ಟೋಟಲ್ ಆಗಿ ಕಟ್ ಔಟ್ ಮಾಡಿಸಿ, ಸ್ವಲ್ಪ ತುಂಬಾ ರೆಟ್ರೋ ಲುಕ್ ಇರಬೇಕು ಅಂತ ನಾವು ಚೂಸ್ ಮಾಡಿ ಮಾಡಿಸಿರೋದು ಅದನ್ನ. ನೆಕ್ಸ್ಟ್ ಬಂದು ಫ್ಯೂಲ್ ಎಕ್ಸ್ ಪ್ರೋ ಪ್ಲಸ್ majority of the people will know what is it, because it is one of the best in the league ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಕಮ್ಸ್ ದ ಬ್ರೆಂಬೋ ರಿಸರ್ವಾಯರ್. ಸೊ ಇವಾಗ ಒಂದು ವಿಷಯ ಹೇಳ್ತೀನಿ, ಎಷ್ಟು ಜನಗೂ ಇದು ಉರಿಯತ್ತ ನಂಗೆ ಗೊತ್ತಿಲ್ಲ. ಈ ಬಾಟ್ಲ್ ಇದೆಯಲ್ಲ, ಈ ಬಾಟ್ಲ್ ಮಾತ್ರ 1,000 ರೂಪಾಯಿ ಇಷ್ಟು. ಈ ಕ್ಯಾಪು ಮತ್ತೆ ಇದು 1,000 ರೂಪಾಯಿ ಇದು. ಆಮೇಲೆ ಬಂದ್ಬಿಟ್ಟು RCB ಮಾಸ್ಟರ್ ಸಿಲಿಂಡರು. ಸೊ ಇದು ಬಂದು RCB ಮಾಸ್ಟರ್ ಸಿಲಿಂಡರ್ ಬಂದ್ಬಿಟ್ಟು ಇಟ್ ವಾಸ್ ಕಾಸ್ಟಿಂಗ್ ಅಸ್ 14K. ಸೊ 14K ಅಂಡ್ ದೆನ್ ಫುಲ್ ಇದು ಆಮೇಲೆ ವಿತ್ ಫುಲ್ ಸಿಲಿಂಡರ್ ಬರುತ್ತದು. ನೆಕ್ಸ್ಟ್ ಬಂದು ಡೆಸ್ಮೋಟೆಕ್ ಹೆಡ್ಲೈಟ್ಸ್. ಸೊ ಈ ಹೆಡ್ಲೈಟ್ಸ್ ಇದೆಯಲ್ಲ, ಇಟ್ಸ್ ಒನ್ ಆಫ್ ಅ ಕೈಂಡ್. ಆಕ್ಚುಲಿ ಇದರಲ್ಲಿ ಯೆಲ್ಲೋ ಶೇಡ್ ಅಲ್ಲಿ ಬರಲ್ಲ ಇದು. ಆಕ್ಚುಲಿ ಬರೋದು ವೈಟ್ ಶೇಡ್. ನಾವು ಅದಕ್ಕೆ ಟಿಂಟ್ ಹಾಕ್ಸಿದೀವಿ, ಯೆಲ್ಲೋ ಟಿಂಟ್ ಹಾಕ್ಸಿದೀವಿ. ಅದು ಇನ್ನೊಂದು ಏನಂದ್ರೆ ಮೈನಸ್ ಹೆಡ್ಲೈಟ್ಸ್ ಮತ್ತೆ ಇದಕ್ಕೆ ಬೇರೆ ತರ ಕಾಂಪಿಟೇಷನ್ ಅಲ್ಲಿ ಕೂಡ ಹೆಡ್ಲೈಟ್ಸ್ ಇದಾವೆ. ಆದ್ರೆ ಈ ಹೆಡ್ಲೈಟ್ಸ್ ಬಂದು ದ ಕ್ರೇಜಿ ಹೆಡ್ಲೈಟ್ಸ್, ಯಾಕಂದ್ರೆ ಇಟ್ಸ್ ಪ್ರೈಸಿಂಗ್ ಇಸ್ ಲೈಕ್ ದಟ್ ಅಂಡ್ ಇಟ್ಸ್ ಕ್ವಾಲಿಟಿ ಇಸ್ ಲೈಕ್ ದಟ್, ಗ್ರೇಟ್ ಟಾಪ್ ನಾಚ್. ಸೊ ಡೆಸ್ಮೋಟೆಕ್ ಹೆಡ್ಲೈಟ್ಸ್ ಬಂದು 16K ಓನ್ಲಿ ಫಾರ್ ದ ಹೆಡ್ಲೈಟ್ಸ್ ಫ್ರೆಂಡ್ಸ್. ಬಟ್ ಇದು ನೈಟ್ ಟೈಮ್ ಅಲ್ಲಿ ಒಳ್ಳೆ ಥ್ರೋ ಇಲ್ಲ ಅಂತಲ್ಲ, ಒಳ್ಳೆ ಥ್ರೋ ಇದೆ. ಅಂಡ್ ಇನ್ನೊಂದೇನಂದ್ರೆ ದ ಡಿಸೈನ್ ಇಸ್ ವೆರಿ ಗುಡ್. ಸೊ ದಟ್ಸ್ ವೈ ವಿ ಪೇಡ್ 16K ಫಾರ್ ದಟ್. ನೆಕ್ಸ್ಟ್ ದಿಸ್ ಥಿಂಗ್, ಯು ಸಿ ದಿಸ್ ಚೋಟಾ ಥಿಂಗ್ ಓವರ್ ಹಿಯರ್. ಇದು ಚೋಟಾ ಪ್ಯಾಕ್ ಮೇ ಬಡಾ ಧಮಾಕಾ ಅಂತಾರಲ್ವಾ, ಆ ತರ ಇದು. ಯಾಕಂದ್ರೆ ಇದು ಪೀಕ್ ಡಿಸೈನ್ ಮ್ಯಾಗ್ನೆಟಿಕ್ ಹೋಲ್ಡರ್ ಇದು. ಸೊ ಇದು ಬಂದು ಇದೂನು 16K. ಮೊಬೈಲ್ ಹೋಲ್ಡರ್ಗೆ 16K ಫ್ರೆಂಡ್ಸ್. ಯಾವ ಲೆವೆಲ್ಗೆ ನಮ್ಗೆ ಹಾಕ್ಸಿರಾಗ ಏನೋ ಅನ್ಸಿಲ್ಲ, ಇವಾಗ ಅನಿಸ್ತಿದೆ ಇಷ್ಟು ಖರ್ಚು ಮಾಡ್ಬಿಟ್ವಾ ಗಾಡಿ ಮೇಲೆ ಅಂತ ಇದು. ಬಟ್ ಇದು ತುಂಬಾ ಒಳ್ಳೆ ಕ್ವಾಲಿಟಿ ಇದೆ, ತುಂಬಾ ಚೆನ್ನಾಗಿದೆ ಇದು. ನೆಕ್ಸ್ಟ್ ಕಮ್ಸ್ ದ NK's ಸ್ಪಾರ್ಕ್ ಪ್ಲಗ್ ಕಿಟ್. ಸೊ ಇಲ್ಲಿ ನೀವೇನ್ ನೋಡ್ತಾ ಇದ್ದಾರೆ ರೆಡ್ ಕಲರ್, ಅದು ಫುಲ್ ಕಿಟ್ ಬರುತ್ತೆ.
ಸ್ಪಾರ್ಕ್ ಪ್ಲಗ್ ಹೋಲ್ಡರ್ ಇಂದ ಹಿಡಿದು ವೈರ್ ಇಂದ ಹಿಡಿದು ಫುಲ್ ಕಿಟ್. ಅದೊಂದು ಬಂದ್ಬಿಟ್ಟು ನೆಕ್ಸ್ಟ್ 5K ಏನೋ ಇದೆ, 5K ಅದು. ಅಂಡ್ ಇದ್ರಲ್ಲಿ ಇರೋ ಸ್ಪಾರ್ಕ್ ಪ್ಲಗ್ ಇದೆಯಲ್ಲ ಅದು ಬೇರೆದು, NGK ರೇಡಿಯಂ ಸ್ಪಾರ್ಕ್ ಪ್ಲಗ್ ಅದು ಬಂದ್ಬಿಟ್ಟು 2000 ಅಷ್ಟೇ. ದಟ್ ಇಸ್ ಲೈಕ್ ಓಕೆ ಫೈನಿಶ್. ಸೊ ಇದ್ರಲ್ಲಿ ಇದ್ದಿದ್ದು ಇಂಟರ್ಸೆಪ್ಟರ್ ಟ್ಯಾಂಕ್, ಇವಾಗಿರೋದು GT ಟ್ಯಾಂಕು. ಈ GT ಟ್ಯಾಂಕ್ ನ ನಾವು ಯಾವ ಲೆವೆಲ್ ಅಲ್ಲಿ ಎತ್ತಿದ್ವಿ ಅಂದ್ರೆ ಇರೋ ಸ್ಕ್ರಾಪ್ ತರ ಇದ್ದಿದ್ದು GT ಟ್ಯಾಂಕ್ ನ ನಾವು ಈ ತರ ಮಾಡ್ಸಿರೋದು. ಸೊ ಟ್ಯಾಂಕ್ ಪ್ರೈಸ್ ನಮಗ್ ಸಿಕ್ಕಿದ್ದು 11K. ಆಮೇಲೆ ಪೇಂಟ್ ಎಲ್ಲ ಮಾಡ್ಸೋದಕ್ಕೆ ಇನ್ನೊಂದು 10,000 ಆಯ್ತು. ಇದೆಲ್ಲ ಇದು ಏನದು ಎಕ್ಸ್ಟೀರಿಯರ್ ಲುಕ್ಸ್ ಬಗ್ಗೆ ಆಗೈತೆ. ಸೊ ನೌ ಕಮಿಂಗ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಕ್ರೇಜಿ ಪಾರ್ಟ್, ದಟ್ ಇಸ್ ಪವರ್ಟ್ರಾನಿಕ್ ECU ಮ್ಯಾಪ್ ಆಗಿದೆ. ಸೊ ಪವರ್ಟ್ರಾನಿಕ್ಸ್ ECU ಬಂದು 40K. ಸೊ ಒಂದು ನಿಮಿಷ ತಡೀರಿ. ಸೌಂಡ್ ಕೇಳಿಸ್ಕೊಂಬೋದು ನೀವು ಯಾವ ಲೆವೆಲ್ ಲೌಡ್ ಇದೆ ಅಂತ. ಒಂದೇ ನಿಮಿಷ ತಡೀರಿ. ನೀವು ಇವಾಗ ಸೌಂಡ್ ನ ಹತ್ರದಿಂದ ಕೇಳಿಸ್ಕೊಡ್ರಿ, ಯಾಕಂದ್ರೆ ನಾನು ಮೈಕ್ ಇಡ್ತೀನಿ. ಈ ಸೌಂಡ್ಗೆ ಪಕ್ಕದಲ್ಲಿ ನೇಬರ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಕ್ವಾಟ್ಲೆ ಇಡೋದು, ಯಾಕಪ್ಪ ಇವ್ರು ಇಷ್ಟು ಸೌಂಡ್ ಮಾಡ್ತಾವ್ರೆ ಅಂತ. ಆದ್ರೆ ನಮ್ ಪೀಸ್ ಗುರು, ನಾವು ಮಾಡೇ ಮಾಡ್ತೀವಿ ಆಯ್ತಾ. ನೆಕ್ಸ್ಟ್ ಬಂದು ಕ್ವಿಕ್ ಶಿಫ್ಟರ್, ಅದೊಂದು 18K ಕ್ವಿಕ್ ಶಿಫ್ಟರ್. ಸೊ ಇದೇನ್ ನೋಡ್ತಾ ಇದ್ದೀರಾ ಇಲ್ಲಿಂದ, ದಿಸ್ ಒನ್ ಇಸ್ ಫುಲ್ ಕ್ವಿಕ್ ಶಿಫ್ಟರ್ ಕೇಬಲ್ ಅದು. ಸೊ ದಟ್ ಕಾಸ್ಟೆಡ್ ಅಬೌಟ್ 18K. ನೆಕ್ಸ್ಟ್ ಬುಲೆಟ್ ಇಂಡಿಕೇಟರ್ಸ್. ಸೊ ನೀವು ಇಲ್ಲೇನ್ ನೋಡ್ತೀರಾ ಈ ಕಡೆ ಅಂಡ್ ಈ ಕಡೆ ಬುಲೆಟ್ ಇಂಡಿಕೇಟರ್ಸ್, ಇದು ಬಂದ್ಬಿಟ್ಟು 2K ಪ್ರೈಸಿಂಗ್ ಆಯ್ತು ನಮ್ಗೆ. ಅಂಡ್ ದೆನ್ ಕಮ್ಸ್ ದ ಬ್ರಾಸ್ ಚೈನ್ ಕಿಟ್. ಸೊ ಆಕ್ಚುಲಿ ಇದು ಬ್ರಾಸ್ ಚೈನ್ ಕಿಟ್ ಬಂದ್ಬಿಟ್ಟು ಬ್ರಾಸ್ ಕಲರ್ ಇರಬೇಕು. ನಾವು ಲೂಪ್ ಮಾಡಿ ಅದು ಕಲರ್ ಸ್ವಲ್ಪ ಹಂಗಾಗ್ಬಿಟ್ಟಿದೆ, ಕ್ಲೀನ್ ಮಾಡಿಸ್ಬೇಕಿತ್ತು, ಮಾಡಿಸಿಲ್ಲ. ಅಂಡ್ ದೆನ್ ಇವಾಗ ಇದೆಲ್ಲ ಒಂದ್ ಕಡೆ ಆದ್ರೆ, the most expensive thing what is costed us in this bike's modification is the clutch, because power for the Gaadi's output, the clutch wasn't supporting, so we had to get a different clutch plate for that. The full clutch plate was different. Adar hesar ಏನು, Recluse clutch plate ಅಂತ ಹಾಕ್ಸಿರೋದು, ಅದ ತರಿಸಿ ನಾವು ಹಾಕ್ಸಿದ್ದು. ಸೊ ಅದು ಬಂದು ಇಟ್ ವಾಸ್ ಅಬೌಟ್ 80K. ಕ್ಲಚ್ ಪ್ಲೇಟ್ 80K ಗುರು. ಆಮೇಲೆ ಎಷ್ಟು ಸಾವಿರ ಕಿಲೋಮೀಟರ್ ಓಡಿಸ್ಬೋದು ಒಂದು ಅಂದಾಜು? ಒಂದು 10,000 15,000, ದೇವರಾಣೆ ಇಲ್ಲ 8,000 ಓಡಿಸ್ಬೋದು. ಅದಕ್ಕೆ ಗಾಡಿ ಯಾರು ಎತ್ತದೇ ಇಲ್ಲ. ಆಮೇಲೆ ನೆಕ್ಸ್ಟ್ ಬಂದು ಇಲ್ಲೇನಿದೆ, ಕಸ್ಟಮ್ ಬೋಲ್ಟ್ ಕಿಟ್ ಬರುತ್ತೊಂದು T-Stemಗೆ. ಫ್ರೆಂಡ್ಸ್ ಇವಾಗ ಅವ್ರು ಬಂದ್ರಲ್ಲ, ಅವ್ರು ಬಂದು ನಮ್ಗೊಂದು ಪಾರ್ಸೆಲ್ ಕೊಟ್ಬಿಟ್ಟು ಹೋಗವ್ರೆ. ಸೊ ದಿಸ್ ಇನ್ನೊಂದು 2,500 4,000 ರೂಪಾಯಿ ಇದು ಬೋಲ್ಟು. ಸೊ ನಾನು ಹೇಳ್ತಿದ್ನಲ್ಲ ಅವಾಗ್ಲೇ, ಇಲ್ಲಿ ಹಾಕೋದಿಕ್ಕೆ ಒಂದು ಕಸ್ಟಮ್ T-Rod ಮೊಬೈಲ್ ಹೋಲ್ಡರ್ ಮಾಡ್ಸಿದೀವಿ. ಇಲ್ಲಿ ಬೇಸಿಕ್ಲಿ ಇಲ್ಲಿ ಕುತ್ಕೊಳ್ಳುತ್ತದು. ಅದನ್ನ ಮಾಡ್ಸೋದು ನಮ್ಗೆ ಬೇಜಾರಾಗಿಲ್ಲ, ಅದ್ ಮಾಡ್ಸಿದ್ರೆ 4,000 ರೂಪಾಯಿ 4K. ಇಲ್ಲಿ ಬಂದಿದೆ, ಅನ್ಬಾಕ್ಸ್ ಮಾಡೋಣ ತಡೀರಿ. ಸೊ ಅನ್ಬಾಕ್ಸಿಂಗ್ ನೋಡಿದ್ರಲ್ಲ ನೀವು, ಐ ಮೀನ್ ಏನ್ ಕಿತ್ತಾಕ್ದೆ ಅಷ್ಟೇ. ಸೊ ಇದಿದೆಯಲ್ಲ, ಇದೇ ನಾನು ತರಿಸಿದ್ದು 4,000 ರೂಪೀಸ್ ಇದು. ಇದನ್ನ ಏನ್ ಮಾಡ್ತಾರೆ ಅಂದ್ರೆ, ಈ ಫುಲ್ ಸ್ಟೆಮ್ ನ ತೆಗಿತಾರೆ, ತೆಗ್ಬಿಟ್ಟು ಇಲ್ಲಿ ಬರುತ್ತದು. ಸೊ ಹಿಂಗಿರುತ್ತದು, ಹಿಂಗಿದ್ದಾಗ ಇದು ಏನಿದೆಯೋ ಮೊಬೈಲ್ ಹೋಲ್ಡರ್ ಇದಕ್ ಬರುತ್ತೆ. ಇದನ್ನ ಮತ್ತೆ ಹೋಗಿ ತರಿಸಿ ಒಂದು ಹಾಕ್ಸ್ಬೇಕು. ನೆಕ್ಸ್ಟ್ ಅದೊಂದು ಹಾಕ್ಸೋದಕ್ಕೆ, ಅದು ಬಿಚ್ಚೋದಕ್ಕೆ ಇನ್ನೊಂದು 4,000 ರೂಪಾಯಿ ಕೇಳ್ತಾರ ಅವರು 100%. ಸೊ 8,000 ರೂಪಾಯಿ ಅಂತ ಇಟ್ಕೊಳ್ರಿ ಅದನ್ನ. ಆಮೇಲೆ ಕಸ್ಟಮ್ ಸೀಟು, ಸಿಂಗಲ್ ಸೀಟ್ ಏನಿದೆಯೋ ಇದು ಫುಲ್ ಕಸ್ಟಮ್ ಮೇಡು. ಸೊ ಅದಾದ್ಮೇಲೆ ಬಂದು ರೇಸ್ ಡೈನಾಮಿಕ್ಸ್ ಫ್ಲಾಶ್ ಎಕ್ಸ್ ಕಿಟ್ ಹಾಕ್ಸಿದೀವಿ, ಅದೊಂದು 2,000 ರೂಪಾಯಿ. ಆಮೇಲೆ ಈ ಗಾಡಿನ ನಾವು ವೆನಮ್ ಟ್ಯೂನಿಂಗ್ ಸ್ಟೇಜ್ 1 ಟ್ಯೂನ್ ಮಾಡಿಸಿದೀವಿ, ಅದೊಂದು 24K. ಆಮೇಲೆ ಈ ಕಿಟ್ ಏನ್ ನೋಡ್ತಾ ಇದೀರಾ, ಈ ಹ್ಯಾಂಡಲ್ ಬಾರ್ಸ್ ಫುಲ್ಲು, ಅದು 20,000 ರೂಪಾಯಿ ಆಯ್ತು. ಯಾಕಂದ್ರೆ ಇದ್ರಲ್ಲಿ ಇದ್ದಿದ್ದು ಇಂಟರ್ಸೆಪ್ಟರ್ದು. ಸೊ ವಿ ಹ್ಯಾಡ್ ಟು ಚೇಂಜ್ ದ ಹೋಲ್ ಥಿಂಗ್. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಈ ತರ ಇದ್ದಿದ್ ಗಾಡಿ, ಈ ತರ ಇದ್ದಿದ್ದ ಇದನ್ನ ನಾವು ಲಿಟ್ರಲಿ ಆ ತರ ಲೈಕ್ ಟು ಅ GT ಕನ್ವರ್ಟ್ ಮಾಡಿಸಿರೋದು. ಫ್ರಮ್ ಇಂಟರ್ಸೆಪ್ಟರ್ ಕಿಟ್ ಟು ಅ GT's kit is going to cost you 20K. Then comes BMC stage 2 kit, that is inclusive of air filter and the cap, air filter cap. So air filter cap, air filter ಮಾತ್ರ ಬಂದು 6K. ಅದ್ರದ್ದು ಇದು ಬರುತ್ತಲ್ಲ ಹೋಲ್ಡರ್ ಕಿಟ್, that is 2K. ನೆಕ್ಸ್ಟ್ ಬಂದು ಟೈರ್ಸ್. ಸೊ ಇದು ಸ್ಟಾಕ್ ಟೈರ್ಸ್ ಅಲ್ಲ, ಇದು ಬೇರೆ ಟೈರ್ಸ್ ನಾವು ಹಾಕ್ಸಿರೋದು.
ಇದು ಬಂದು 8K ಟೋಟಲ್ ಆಗಿ 8,000 rupees ಆಯ್ತು. ಸೊ ಈ ಡಿಸೈನ್ ಬಂದು ರೋಡ್ ಅಲ್ಲಿ ಕ್ರೇಜಿ ಗ್ರಿಪ್ ಸಿಗುತ್ತೆ ನಿಮ್ಗೆ. ಅಂಡ್ ಒನ್ ಆಫ್ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಅದು 130/70 ಇರೋದು ಸೆಕ್ಷನ್ ಇದು ಟೈರ್ದು, 18-inch ಟೈರ್ಸ್ ಇದು. ಆಮೇಲೆ ನಾವು ದ ಮೇನ್ ಪಾಯಿಂಟ್ ವೇರ್ ವಿ ಕಮ್ ಟು ಅನ್ ಎಂಡ್ ಆಫ್ ದ ವ್ಲಾಗ್. ಸೊ if you calculate how much we have spent totally on this mad machine, it is 3,75,000. I am not talking about the bike's price, I am talking only about the modification price. So modification matra ನಾವು 3,70,000 rupees ಮಾಡಿದೀವಿ. ಕ್ರೇಜಿ ಅಲ್ವಾ, ಇನ್ಸೇನ್. ಬೈಕ್ ಪ್ರೈಸ್ ಬಂದ್ಬಿಟ್ಟು 2,45,000. ನಾವು ತಗೊಂಡಾಗ ಎಷ್ಟು ಹೊಡಿತು ಗಾಡಿ ಇದು? ತಗೊಂಡಾಗ 9,000 ಹೊಡಿತು. ಈಗ 20,000 ಹೊಡೈತೆ. 11,000 ಓಡಿಸಿದೀವಿ ಗಾಡಿನ. ಅಂದ್ರೆ ಎಷ್ಟು ಮಂತ್ಸ್ ಅಲ್ಲಿ? 9 ಮಂತ್ಸ್ ಅಲ್ಲ, 8 ಮಂತ್ಸ್ ಅಲ್ಲಿ 11,000 ಓಡಿಸಿದೀವಿ ಗಾಡಿನ. ಅಂಡ್ ಇಷ್ಟು ಮಾಡಿಫಿಕೇಶನ್ಸ್. ಸೊ ವಿ ಬಾಟ್ ದ ಬೈಕ್ ಫಾರ್ 2,45,000 and we have spent 3,70,000 only on modification of the bike. So the total sums up to 6,50,000 rupees. ಸೊ ಅಂಡ್ ಇನ್ನೊಂದು ಹೇಳ್ಬಿಡ್ತೀನಿ ನಿಮ್ಗೆ, ಒಳ್ಳೆ ಕ್ಲಾರಿಟಿ ಇದ್ಬಿಡ್ಲಿ ನಿಮ್ಗೆ. ಇದು ಲೈಕ್ ಪಾರ್ಟ್ 3 ಆಫ್ ದ ಬೈಕ್. ಇಟ್ಸ್ ನಾಟ್ ಪಾರ್ಟ್ 1, ದಿಸ್ ದ ಪಾರ್ಟ್ 3. ಇದಕ್ಕೆನ ಮುಂಚೆ ರೆಡ್ ರೂಸ್ಟರ್ ಫುಲ್ ಸಿಸ್ಟಮ್ ಇತ್ತು, ಇಂಟರ್ಸೆಪ್ಟರ್ ಲೈಟ್ಸ್, ಮೈನಸ್ ಲೈಟ್ಸ್, ಅದು ಇದು, ಟೈರ್ಗೆ 16,000 18,000 ಇಟ್ಟಿದ್ವಿ. ಸೊ ಇವಾಗ ಬಂದು ಇದು ಈ ತರ ಇದೆ. ಓಕೆ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್ ವಿಚ್ ಐ ಆಮ್ ಡೂಯಿಂಗ್ in a huge scale. So please support, enjoy, share love. That's all. Thank you. Bye.